ವರ್ಷದಲ್ಲಿ ಬರೋ ಎಲ್ಲಾ ಏಕಾದಶಿಯ ಫಲ ಒಂದ್ ಕಡೆ ಅಂದ್ರೆ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸದಲ್ಲಿ ಬರುವ ಏಕಾದಶಿಯ ಫಲ ಇನ್ನೊಂದ್ ಕಡೆ. ಒಂದ್ ವರ್ಷದಲ್ಲಿ 24 ಏಕಾದಶಿ ಬರುತ್ತೆ. 3 ವರ್ಷದಲ್ಲಿ ಒಂದ್ಸತಿ ಅಧಿಕ ಮಾಸ ಬರೋದ್ರಿಂದ ಈ ವರ್ಷ 26 ಏಕಾದಶಿಗಳಿವೆ. ಅದ್ರಲ್ಲೂ ಬರೋ 27ನೇ ತಾರೀಕು ಅತ್ಯಂತ ಶಕ್ತಿಶಾಲಿವಾದ ಏಕಾದಶಿ ಪದ್ಮಿನಿ ಏಕಾದಶಿ ಅಂತ ಹೇಳ್ತಾರೆ. ನಿಮ್ಮ 7 ತಲೆಮಾರದ ಪಾಪಗಳು, ಕಷ್ಟಗಳು ಹಾಗೂ ದರಿದ್ರತೆಯನ್ನು ನಾಶ ಮಾಡುವ ಶಕ್ತಿ ಇರುವ ಏಕಾದಶಿ ಇದು. ಸ್ಕಂದ ಪುರಾಣದ ಪ್ರಕಾರ ಈ ಏಕಾದಶಿಯ ಉಪವಾಸ ಮಾಡೋದ್ರಿಂದ ವ್ಯಕ್ತಿಯ ಸಮಸ್ತ ಪಾಪಗಳು ನಾಶ ಆಗ್ತವೆ ಹಾಗೂ ವರ್ಷದಲ್ಲಿ ಬರೋ ಎಲ್ಲಾ ಏಕಾದಶಿಯ ಫಲ ಅಧಿಕ ಮಾಸದ ಶುಕ್ಲ ಪಕ್ಷದ ಪದ್ಮಿನಿ ಏಕಾದಶಿ ಇದು ಒಂದೇ ಉಪವಾಸ ಮಾಡೋದ್ರಿಂದ ಸಿಗುತ್ತೆ. ಈ ವ್ರತ ಮಾಡೋದ್ರಿಂದ ಆರೋಗ್ಯ, ಐಶ್ವರ್ಯ, ಆಯಸ್ಸು ಜಾಸ್ತಿ ಆಗುತ್ತೆ ಅಂತಾನು ಹೇಳ್ತಾರೆ. ಈ ವ್ರತವನ್ನು ನೀವು ನೀರು, ಹಾಲು, ಹಣ್ಣನ್ನು ಸೇವಿಸ್ತಾ ಮಾಡಬಹುದು. ಉಪವಾಸ ಮಾಡಕ್ ಆಗ್ದಲೇ ಇದ್ರೂ ಪರವಾಗಿಲ್ಲ. ವಿಷ್ಣು ಸಹಸ್ರನಾಮ ಅಥವಾ ಸ್ಕ್ರೀನ್ ನಲ್ಲಿ ಡಿಸ್ಪ್ಲೇ ಆಗ್ತಿರೋ ಮಂತ್ರನ 108 ಬಾರಿ ಓದ್ಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತುಪ್ಪದ ದೀಪವನ್ನು ದೇವರಿಗೆ ಹಚ್ಚಿ, ಬಡವರಿಗೆ, ಗೌಶಾಲೆಗೆ ಆದಷ್ಟು ದಾನ ಮಾಡಿ, ಆದಷ್ಟು ಹಳದಿ ಬಣ್ಣದ ಬಟ್ಟೆ ಹಾಕೊಳ್ಳಿ. ವಿಶೇಷವಾಗಿ ಏಕಾದಶಿ ಉಪವಾಸ ಮಾಡ್ಬೇಕಾದ್ರೆ ಅನ್ನ ತಿನ್ಬಾರ್ದು ಅಂತ ಹೇಳ್ತಾರೆ. ಆದಷ್ಟು ಅವಾಯ್ಡ್ ಮಾಡಿ. ಕ್ಯಾಪ್ಷನ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಹಾಕಿರ್ತೀನಿ. ಆದಷ್ಟು ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡ್ತಾ ಇದೇ ರೀತಿಯ